ನನ್ನ ಹೆಸರು ಅರುಣ್ ಅಂತ. ನಾನು ಇರೋದು ಬಂದು ದಾಳಿ ಆಂಜನೇಯ ವಾರ್ಡಲ್ಲಿ ಇರೋದು. ಬಿಜೆಪಿ ಮುಖಂಡನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅವರಿಂದ ಯಾವಾಗ್ಲೂ ಇರ್ತೀವಿ, ಅವ್ರ ಜೊತೆಗೆ ಇರ್ತೀವಿ, ಅವ್ರಿಗೆಲ್ಲವರೆಗೂ ಅವ್ರ ಜೊತೆನೆ ಇರ್ತೀವಿ. ನಮ್ಮ ವಿಜಯನಗರ ವೀರಪುತ್ರ ಸೋಮಣ್ಣ ಅವರ ಆಶೀರ್ವಾದ ಪಡೆದಿರೋ ಎಚ್ ರವೀಂದ್ರ ಅಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ನಮ್ಮ ವಿಜಯನಗರಕ್ಕೆ MLA ಆಯ್ತಾರೆ ಅನ್ನೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಜನರ ಆಶೀರ್ವಾದ, ನಮ್ಮ ಆಶೀರ್ವಾದ, ಅವ್ರ ಆಶೀರ್ವಾದ ಎಲ್ಲ ಅವ್ರ ಹಿಂದೆ ಇದ್ದೇ ಇರ್ತೀವಿ. ಅವ್ರ ಶಕ್ತಿ ತುಂಬ್ತೀವಿ. ಮುಂದಿನ ಎಲೆಕ್ಷನ್ ಅಲ್ಲಿ ಅವ್ರ ವಿಧಾನಸಭಾ ಪ್ರತಿಯೊಬ್ಬ ಯುವಕರು, ಹುಡುಗರು ಪ್ರತಿಯೊಬ್ರು ಮನೆಗೆ ಹೋಗಿ ನೀವು ಪ್ರತಿಯೊಬ್ರು ವೋಟ್ ಕೇಳಿ ಅವ್ರನ್ನ ನಾವು ಗೆಲ್ಲಿಸ್ಲೇಬೇಕು ಅಂತ. ಇವಾಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಏನಾಗಿದೆ ಅಂತ ಗೊತ್ತು. 15 ದಿವಸ ಹಂಚೋ ದುಡ್ಡಿಂದ ಅಲ್ಲ, ಆಯ್ತಾ, ನಿಜವಾಗ್ಲೂ ಕೆಲಸ ಮಾಡೋ ಒಬ್ರಿಗೆ ಅವಕಾಶ ಕೊಡಬೇಕು. ಖಂಡಿತ ಈ ಸಲ ಅವಕಾಶ ಕೊಟ್ಟೇ ಕೊಡ್ತಾರೆ. ಅವ್ರಿಗೆ ಸಿಗುತ್ತೆ. ಅವ್ರ ವಿಧಾನಸಭಾ ಮೆಟ್ಲು ಎತ್ತುತ್ತಾರೆ ಅನ್ನೋದನ್ನ ನಾವು ಖಂಡಿತವಾಗ್ಲೂ. ವಿಶೇಷವಾಗಿ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ, ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಎಲ್ಲ ನಾಯಕರುಗಳು ಬಂದು ಹೋಯ್ತಾ ಇದ್ದಾರೆ, ಎಲ್ಲ ಕೆಲಸಗಳು ನಡೀತಾ ಇದೆ. ತುಂಬಾ ಖುಷಿ. ರವೀಂದ್ರಣ್ಣನ್ ಅವ್ರಿಗೆ ಶುಭಾಶಯಗಳು. ಮತ್ತೊಮ್ಮೆ ಸ್ನೇಹಜಿ ಎಚ್ ರವೀಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆರ್ಥಿಕ ಶುಭಾಶಯಗಳು. ನಮ್ಮ ಗಾಲಿ ಆಂಜನೇಯ ವಾರ್ಡ್ ಮುಖಾಂತರವಾಗಿ ಎಲ್ಲಾ ಮುಖಂಡರ ಪರವಾಗಿ ನಮ್ಮ ತುಕಾರಾಂ ನಾಯಕರವರು ಮುಂದಿನ ಪೀಳಿಗೆಯಾಗಿ ನಮ್ಮ ನಟರಾಗಿ ಮುಂದೆ ಬರ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಒಂದು ನೋಡ್ತೀರಾ ನೀವು ನಮ್ಮ ನಟರನ್ನ. ನಮ್ಮ ರವೀಂದ್ರಣ್ಣ ಅವರ ಪಕ್ಕದಲ್ಲೇ ಇರ್ತಾರೆ. ನಮ್ಮ ಕಸ್ತೂರಿಬಾ ನಗರ ಗಾಲಿ ಆಂಜನೇಯ ವಾರ್ಡಿನ ಯುವ ಮೋರ್ಚಾ ಅಧ್ಯಕ್ಷರು. ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ಡೇ. ರವೀಂದ್ರಣ್ಣನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.